ಧರ್ಮಾನಂದನ, ಈ ನಿನ್ನ ಧರ್ಮ ಬೋಧನೆಯು ಈ ಮಾನವ ಕುಲಕ್ಕೆ ಪವಿತ್ರ ಬೋಧನೆ ಇದು. ಈ ನಿನ್ನ ಮಾತಿಗೆ ಭೀಮಾರ್ಜುನರ ಅಭಿಪ್ರಾಯವೇನು? ಭೀಮಸೇನ ದೇವ ಸ್ವಲ್ಪ ನಿಲ್ಲು. ಸಂಧ್ಯೆ ವಿಚಾರದಲ್ಲಿ ಕಡೆಯಾದ ಒಂದು ವಿಚಾರವನ್ನು ತಿಳಿಸಲು ಬಂದಿರು. ಬಾಲ್ಯದಿಂದಲೂ ನಮಗೆ ಬಹು ವಿಧವಾದ ಕ್ಲೇಶವನ್ನು ಅಪಮಾನವನ್ನು ಉಂಟು ಮಾಡುತ್ತಿರುವ ಆ ದುರಾತ್ಮರೊಡನೆ ಸಂಧ್ಯೆ ಅವಶ್ಯಕವಿಲ್ಲ. ಧರ್ಮಾನಂದನ, ಕೊಲ್ಲರ ಬಲ್ಲೆ ಬಲ್ಲೆನು ನಾನು, ಅರಮರ ಬಲ್ಲೆ ಬಲ್ಲೆನು ನಾನು. ಕೊಲ್ಲರ ಬಲ್ಲೆ ಬಲ್ಲೆನು ನಾನು, ಅರಮರ ಬಲ್ಲೆ ಬಲ್ಲೆನು ನಾನು. ರಣದಳು ಏಡಿಗಳಾದ ಸುರರು, ರಣದಳು ಏಡಿಗಳಾದ ಸುರರು, ಉರಿಯ ನೈಕ್ಯತೆ ಪರಿಮರಿಗೈದರು, ಉರಿಯ ನೈಕ್ಯತೆ ಪರಿಮರಿಗೈದರು. ಹೊರಗಿಸಿ ತಿರುಗಿಸಿ ತಿರುಚಯ ಮಾಡಿಸಿ, ಹೊರಗಿಸಿ ತಿರುಗಿಸಿ ತಿರುಚಯ ಮಾಡಿಸಿ, ಪರಿಪರಿಯಿಂದಲೇ ನಡೆದಾಗಲ್ಲ, ಪರಿಪರಿಯಿಂದಲೇ ನಡೆದಾಗಲ್ಲ. ಕೊಲ್ಲರ ಬಲ್ಲೆ ಬಲ್ಲೆನು ನಾನು, ಅರಮರ ಬಲ್ಲೆ ಬಲ್ಲೆನು ನಾನು. ಕೊಲ್ಲರ ಬಲ್ಲೆ ಬಲ್ಲೆನು ನಾನು, ಅರಮರ ಬಲ್ಲೆ ಬಲ್ಲೆನು ನಾನು. ಹೊರಗಿಸಿ ತಿರುಗಿಸಿ ತಿರುಗಯ ಮಾಡಿಸಿ, 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 ಹೊರಗಿಸಿ ತಿರುಗಿಸಿ ತಿರುಗಯ ಮಾಡಿ. ಪರಿಪರಿಯಿಂದಲೇ ನಡೆದಾಗುಳ, ಪರಿಪರಿಯಿಂದಲೇ ನಡೆದಾಗುಳ. ದೇವ ಧರ್ಮಾನಂದನ, ಸಂಧಿ ನನಗೂ ಬೇಕಾಗಿಲ್ಲ. ಧರ್ಮಾನಂದನ, ಪರಮಾತ್ಮ ಭಾತೃವೆಂಬ ಮಮಕಾರದಿಂದ ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಒಪ್ಪಿದ್ದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿಯೂ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ವಾಸುದೇವ, ಧರ್ಮಾನಂದನ, ದೇವದೇವ ಯುದ್ಧವೆಂದರೆ ಪರಮಾತ್ಮ, ಧರ್ಮಾನಂದನ, ದೇವದೇವ ಯುದ್ಧವೆಂದರೆ ಎಂದೆನೆಯು ಕಲ್ಲಡಿಸುವುದು ದೇವ. ಧರ್ಮಪುತ್ರ, ಸಂಗರವ ಸಾಧಿಸಬೇಡವೋ ಯದುಪತಿ, ಸಂಗರವ ಸಾಧಿಸಬೇಡವೋ, ಶಾಂತಿಯು ನೆನೆಗೊಳಿಸೋ ಬೇಡುವೆನು ಕೃಷ್ಣ. ಧರ್ಮಾನಂದನ, ನಿನ್ನ ಮಾತಿಗೆ ಗೌರವ ಕೊಟ್ಟು ಒಪ್ಪುವುದಾದರೆ ಸಂಧಿಯನ್ನು ಮಾಡಿಕೊಂಡು ಬಾ, ಇಲ್ಲ ನಿನ್ನ ಚಿತ್ತ ಇದ್ದಂತೆಯೇ ಮಾಡಿಕೊಂಡು ಬಾ ಪರಮಾತ್ಮ. ಧರ್ಮಾನಂದನ, ಈ ನಿನ್ನ ಧರ್ಮ ಸಮ್ಮತವು ಈ ಮಾನವ ಕುಲಕ್ಕೆ ಪವಿತ್ರ ಬೋಧನೆ. ಆದರೂ ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಈ ಸ್ಥಿತಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ದೇವ ಸಂಜೆ ನನಗೂ ಬೇಕಾಗಿಲ್ಲ. ಹಾಗಾದರೆ ಮುಂದಿನ ಯೋಚನೆ? ಹಾಗಾದರೆ
ಧರ್ಮರಾಯನ ಎದುರಿಗೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ನೆರೆ ಸಭಾಮಧ್ಯದಲ್ಲಿ ಅಗ್ಗದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿದು ಆತನ ಮನಸ್ಸನ್ನು ಏಕೆ ನಯಿಸಬೇಕೆಂದು ನಮ್ಮ ಮಾತಿಗೆ ತಪ್ಪಿಗೆ ಒಪ್ಪಿಕೊಳ್ಳದೆ ಮತ್ತೆ ಬೇರೆ ಇಲ್ಲ. ಈಗ ನೀನು ನಮ್ಮ ಮಾತಿಗೆ ಒಪ್ಪಿ ಅಲ್ಲಿಗೆ ಹೋಗಿ ಸಂಧಿಯನ್ನು ಬಲಪಡಿಸಿಕೊಂಡು ಬಂದರೆ 13 ವರ್ಷಗಳಿಂದಲೂ ಹತ್ತಿ ಬಗೆಯಾಡುತ್ತಿರುವ ಈ ಭೀಮನ ಕೋಪ ಆಜ್ಞೆಯು ಕೂಡಲೇ ಹಸ್ತಿನಾಪುರವನ್ನು ಪ್ರವೇಶಿಸಿ ಆ ಕೌರವರುಗಳನ್ನು ಸುಟ್ಟು ಭಸ್ಮ ಮಾಡುವುದನ್ನು ನೀನೇ ನೋಡಿದಂತೆ ಇರತಕ್ಕ ಸಂಗತಿಯನ್ನು ತಿಳಿಸಿರುವನು. ಇದರ ಮೇಲೆ ನಿನ್ನ ಚಿತ್ತವನ್ನು ಮಾಡಿಕೊಂಡು ಬಾ ಪರಮಾತ್ಮ. ಇದಕ್ಕೆ ನಿಮ್ಮ ಅಗ್ರಜನೂ ಒಪ್ಪುವನೇ? ಅಗ್ಗಜನಿಗೆ ತಿಳಿಯದಂತೆ ಈ ಕಾರ್ಯವನ್ನು ಮಾಡಿಕೊಂಡು ಬರಬೇಕೆಂದಲ್ಲವೇ ನಾವು ನಿನ್ನನ್ನು ಬಿಡುತ್ತಿರುವೆವು. ಹಾಗಾದರೆ ಮುಂದಿನ ಯೋಚನೆ? ಮುಂದಿನ ಯೋಚನೆ ಭಯಂಕರವಾದ ಇವರಿಬ್ಬರಿಗೂ ತಂಗಿ ದ್ರೌಪದಿಯ ಉಪದೇಶವು ಚೆನ್ನಾಗಿಯೇ ಆಗಿರುವುದು. ತಂಗಿ ದೃಪದನಂದಿನಿ, ಅಣ್ಣ, ನೀನು ನಿಶ್ಚಿಂತೆಯಿಂದ ಧೈರ್ಯವಾಗಿ ಇರಮ್ಮ. ನಾಳೆ ಆ ದುರ್ಯೋಧನ ಸಭೆಗೆ ಹೋಗಿ ಸಂಧಿಯ ನೆಪದಿಂದ ಸರ್ವ ಪ್ರಯತ್ನಗಳನ್ನು ಪ್ರಯತ್ನಿಸಿ ಯುದ್ಧವನ್ನೇ ಏರ್ಪಡಿಸಿರುವನು. ನೀನು ನಿಶ್ಚಿಂತೆಯಿಂದ ಧೈರ್ಯವಾಗಿ ಇರಮ್ಮ. ಪರಮಾತ್ಮ ಬಡವುಗಳಾದ ಆ ಕೌರವರೆಂಬ ತಲೆಗೆರೆಗಳ ರಾಶಿಗೆ ಈ ಭೀಮಾರ್ಜುನರ ಕೋಪಾಗ್ನ ಕೂಡಲೇ ತಪ್ಪಿಸುವ ನಮಸ್ಕಾರಗಳು. ದೇವಿ, ಈಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಐತೆ? ಮುಂದಲ್ಲವೇ ಗೊತ್ತಾಗುವುದು ಈ ನಿಮ್ಮ ಪೌರುಷ. ನಡೆದು ಹೋಗೋಣ. ತಂಗಿ ದೃಪದನಂದಿನಿ, ನೀನು ನಿಶ್ಚಿಂತೆಯಿಂದ ಧೈರ್ಯವಾಗಿರಮ್ಮ. ಬಾರಮ್ಮ. ತಂಗಿ ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ. ತಂಗಿ ವನಜನತೆಯೇ ನಿನ್ನ ಮನದ ವಿಲಾಸೆಯ. ತಂಗಿ ವನಜನೇತ್ರಿಯೇ ನಿನ್ನ ಮನದ ವಿಲಾಸೆಯ, ವಿನಯದಿಂದಲಿ ನಾ ತೀರಿಸುವೆನು ನಾ. ತಂಗಿ ವಿನಯದಿಂದಲಿ ನಾ ತೀರಿಸುವೆನು ನಾ. ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ತಂಗಿ ಏನ ಬೆಳಿದೆ ಎಂದು ಮಾಲಿನಿ ತಿಳಿಯದೆ, ಏನ ಬೆಳಿದೆ ಎಂದು ಮಾಲಿನಿ ತಿಳಿಯದೆ, ನಿನ್ನಯ ಪದಗಳ ಮಾತನ್ನು ನಡೆಸುವೆ. ನಿನ್ನಯ ಪದಗಳ ಮಾತನ್ನು ನಡೆಸುವೆ. ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ. ತಂಗಿ ದ್ರೌಪದ, ಅಣ್ಣ, ನಾನಿನ್ನು ಹೋಗಿ ಬರುವೆನು. ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಸಿದ್ಧಪಡಿಸಿಕೊಳ್ಳಿರಿ. ಇನ್ನು ಆಗ್ನಿಂತೆ ಆಗಲಿ ಮಾಧವ.
ಬಣ್ಣ ಕೊಡಿರಿ. ಪರಮಾತ್ಮ ವಂದನಾನಾಥ ಮಂದಾರ ಬೃಂದಾರಕಾರ ವಿನುತ ಭುವನೋದಾರ ವಂದನೆ 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 ಪರಮಾತ್ಮ. ವಂದನಾನಾಥ ಮಂದಾರ ಬೃಂದಾರಕಾರ ವಿನುತ ಭುವನೋದಾರ ವಂದನೆ 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 ಮಂದರ ಗಿರಿಧರ ಮಂದರ ಗಿರಿಧರ ಲೋಕಾನಂದಕರ ಕಾರ ನಂದ ಗೋಪಿ ಕುಮಾರ ವಂದನೆ ವಂದನೆ ವಂದನೆ. ಕಾಪಾಡು ಶ್ರೀ ಸತ್ಯನಾರಾಯಣ ಪರಮಾತ್ಮ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪರಮಾತ್ಮ. ನನಗಾಗಿಯೇ ನನ್ನು ನಾ ಬೇಡೆನೋ ದನ ಕನಕ ಬೇಕೆಂದು ನಾ ಕೇಳೆನೋ ನನಗಾಗಿಯೇ ನನ್ನು ನಾ ಬೇಡೆನೋ ದನ ಕನಕ ಬೇಕೆಂದು ನಾ ಕೇಳೆನೋ ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯು ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಕಣ್ಣೀರಾಭಿಷೇಕನ ಮಾಡಿದೆ ಕರುನಾಳು ನೀ ನನ್ನ ಕಾಪಾಡಿದೆ ಕಣ್ಣೀರಾಭಿಷೇಕನ ಮಾಡಿದೆ ಕರುನಾಳು ನೀ ನನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ
ನಾರಾಯಣ ಲಕ್ಷ್ಮೀ ನಾರಾಯಣ. ಪರಮಾತ್ಮ ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಜ್ಞಾನ, ಸದಾ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆ ತಂದೆ. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಲಿ. ಓಂ ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಬಮೆಯ ರಮಣನೇ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಬಮೆಯ ರಮಣನೇ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ ಕೃಷ್ಣ. ಶ್ರೀ ರುಕ್ಮಿಣಿ ಲೋಲ ವರಿ ಜಮಾಲ. ಪರಮಾತ್ಮ ಶ್ರೀ ರುಕ್ಮಿಣಿ ಲೋಲ ವರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ ವರಗುಣಶೀಲ ವಸುದೇವ ಪಾಲ. ಬಮೆಯ ರಮಣನೇ ಶ್ಯಾಮಲ ಕಾಯೋ ಕೃಷ್ಣ. ಮುನೀಂದ್ರನುತ ನಾಮ ಸಂಪೂರ್ಣ ಧಾಮ. ಪರಮಾತ್ಮ ಮುನೀಂದ್ರನುತ ನಾಮ ಸಂಪೂರ್ಣ ಧಾಮ. ವಿಧಿಸೂರ ಭೀಮ ಮುನಿಕುಲ ಸೋಮ. ಪರಮಾತ್ಮ ವಿಧಿಸೂರ ಭೀಮ ಮುನಿಕುಲ ಸೋಮ. ಬಮೆಯ ರಮಣನೇ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ನಾನು ಮಾಡಿದ ಕರ್ಮವೆಲ್ಲ ನಿಶ್ಲೇಷವಾಗಿದ್ದೀರಿ. ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯಹಸ್ತವನ್ನು ನೀಡುವನು? ಯಾವ ಮಹಾಪುರುಷನು ನೋಡಲು ಯೋಗಿಗಳು ತಪಸ್ಸನ್ನು ಮಾಡಿ ಬಳಲುತ್ತಿರುವರೋ ಅಂತಹ ಕರುಣಾಳು ನಿಧಿಯು ಶ್ರೀ ಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ದೂತನಾಗಿ ಬರುತ್ತಿರುವನಲ್ಲ. ಸಕಲ ಭೋಗ ಭಾಗ್ಯಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದ್ಯಾವ ಮಹಾಪುರುಷನು ಇರಬಹುದು? ಅಥವಾ ಭಕ್ತ ವತ್ಸಲನೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವ ಯದುಕುಲ ನಂದನ ಜನಾರ್ದನ ಶ್ರೀ ಕೃಷ್ಣ ಪರಮಾತ್ಮನು ಏನಾದರೂ ಇರಬಹುದೇ? ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ, ಕಂಡೆ ಹರಿಯ ಕಂಡೆ ಕಂಡೆ ಹರಿಯ ಕಂಡೆ ದೇವಾದಿ ದೇವನ ತನು ಜಯ ವಂದ್ಯನ್ ಕಂಡೆ ಹರಿಯ ಕಂಡೆ. ಪರಮಾತ್ಮ,
ಕಂಡೆ ಹರಿಯ ಕಂಡೆ ದೇವಾದಿ ದೇವನ ತನುಜೆಯ ವಂದ್ಯ ಕಂಡೆ ಹರಿಯ ಕಂಡೆ ದಿವ್ಯ ಕಮಲ ವಿಧವಾರಿಯ ಕಂಡೆ ಹರಿಯ ಕಂಡೆ ಪರಮಾತ್ಮ ಕೋಟಿ ಸೂರ್ಯ ಪ್ರಕಾಶ ಒಳೆವನು ಪುಣ್ಯ ಕೋಟಿ ಕಲಿರಾಜವರದನು ಪರಮಾತ್ಮ ಕೋಟಿ ಸೂರ್ಯ ಪ್ರಕಾಶ ಒಳೆವನು ಪುಣ್ಯ ಕೋಟಿ ಕಲಿರಾಜವರದನು ಕೋಮಲಾಂಗ ಸಿರಿಯೇ ಎನ್ನಾತ್ಮ ದೊರೆಯೇ ಪರಮಾತ್ಮ ಕೋಮಲಾಂಗ ಸಿರಿಯೇ ಎನ್ನಾತ್ಮ ದೊರೆಯೇ ಸುರಸನ ಕಾದಿ ಪಾದಾರವಿಂದದಿ ಕಂಡೆ ಹರಿಯ ಕಂಡೆ ದೇವಾದಿ ದೇವನ ತನುಜೆಯ ವಂದ್ಯ ಕಂಡೆ ಹರಿಯ ಕಂಡೆ ಪರಮಾತ್ಮ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರನಿಗೆ ನಿಧಿ ದೊರೆತಂತೆಯೂ ಈ ದೀನನ ಮೊರೆ ಆಲಿಸಿ ದರ್ಶನವಿತ್ತೆ ಅಲ್ಲ ಪ್ರಭು. ನಿನ್ನ ಪುಣ್ಯ ಪಾದ ಸ್ಪರ್ಶದಿಂದ ಈ ವಿದುರನ ಕುಟುರವನ್ನು ಪಾವನ ಮಾಡಿದೆಯಲ್ಲ ದೇವ, ಇದು ಅನಂತ ಅನಂತ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ವಿದುರ. ಪರಮಾತ್ಮ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ನನಗೆ ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವೆಯಾ? ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಹೃದಯ ಮಧ್ಯದಲ್ಲಿಯೇ ಅಡಗಿಸಿಕೊಂಡು ಸಮಸ್ತ ಚರಾಚರ ಪ್ರಪಂಚವನ್ನೆಲ್ಲ ಪರಿಪಾಲಿಸುತ್ತಿರುವ ನಿನಗೆ ಏನು ಸ್ವರೂಪಿಯಾದ ನಾನು ಏನು ಕೊಡಬಲ್ಲೆ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿದ್ದೆನು. ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆದುಕೊಂಡೂ ಬಂದಿತು. ವಿದುರ, ನೀನೇನು ಸಾಮಾನ್ಯನೇ? ವಿದುರ. ಪರಮಾತ್ಮ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಗುಣವ, ನಿನ್ನಯ ಮನವ. ಭಕ್ತಿಯ ಪಾಸಕ್ಕೆ ಚಿತ್ತವನ್ನೊಲಿಸಿದೆ. ಪರಮಾತ್ಮ, ಭಕ್ತಿಯ ಪಾಸಕ್ಕೆ ಚಿತ್ತವನ್ನೊಲಿಸಿದೆ. ಎತ್ತಬೋದರು ಮನ ಇಸಲೆ ಸೆಳೆಯುವುದು. ಪರಮಾತ್ಮ, ಎತ್ತಬೋದರು ಮನ ಇಸಲೆ ಸೆಳೆಯುವುದು. ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಗುಣವ, ನಿನ್ನಯ ಮನವ. ಪರಮಾತ್ಮ, ಸಾತನೆಂದೆನಿಸಿದ ಮಂದ ದುರ್ಯೋಧನ. ಪರಮಾತ್ಮ, ಸಾತನೆಂದೆನಿಸಿದ ಮಂದ ದುರ್ಯೋಧನ, ಸಾತನೆಂದೆನಿಸಿದ ಮಂದ ದುರ್ಯೋಧನ. ಭಕ್ತನೇ ನಿನಗಿಂತ ಉತ್ತಮ ನಿನಿಪನೆ. ಪರಮಾತ್ಮ, ಭಕ್ತನೇ ನಿನಗಿಂತ ಉತ್ತಮ ನಿನಿಪನೆ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಗುಣವ, ನಿನ್ನಯ ಮನವ, ನಿನ್ನಯ ಗುಣವ. ವಿದುರ, ಪರಮಾತ್ಮ, ನನ್ನನ್ನೇ ಸರ್ವತಾ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಯನ್ನು ಕೊಡುವ ಆಹಾರಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಅನಂತ ಭಕ್ತಿಯು ನನಗೆ ತಿಳಿಯದೆ. ನನಗೆ ಬಹಳ ಹಸಿವಾಗಿರುವುದು. ಮೊದಲು ಆಹಾರವನ್ನೂ ಕೊಡುವೆಯಾ? ಪರಮಾತ್ಮ, ಮುರಾರಿ ಕೌರವೇಂದ್ರನೋ, ಮುರಾರಿ ಕೌರವೇಂದ್ರ
ಪೂಮಾಲೆ ಗಂಧಧೂಳಿನಿಂದ ವರಸೇವೆಯನ್ನು ಕೈಗೊಳ್ಳಲು ಕಾದಿರುವ ವರಸೇವೆಯನ್ನು ಕೈಗೊಳ್ಳಲು ಕಾದಿರುವ ಕುರುರಾಜನನ್ನುಳಿದು ಈ ನನ್ನ ಪರ್ಣ ಕುಟೀರದೊಳ್ ಏನಿವುದು ದೇವಾ ದೇವಾ. ಪರಮಾತ್ಮ, ವಿದುರ, ನನ್ನ ದೇಹವೇ ನಿನ್ನದಾಗಿರುವುದು, ಕ್ಷೀರವಲ್ಲದೆ ಮತ್ತೇನು ಇಲ್ಲ ದೇವಾ. ವಿದುರ, ನನಗೆ ಬೇಕಾದುದು ಅದೇ. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಈಗಲೂ ನನ್ನ ನೆನಪಿನಲ್ಲಿಯೇ ಇರುವುದು. ಹಿಂದೆ ರಾಮನ ಅವತಾರದಲ್ಲಿ ಸಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದ ಹಣ್ಣುಗಳ ಸವಿರುಚಿಯು ಆಹಾ ಈಗಲೂ ಸಹ ನನ್ನ ಜ್ಞಾಪಕದಲ್ಲೇ ಇರುವುದು. ಅಂತಹ ಆಹಾರಗಳನ್ನು ಹುಡುಕುತ್ತಿರುವೆನು. ನಿನ್ನಲ್ಲಿರುವ ಆಹಾರವು ಅದಕ್ಕಿಂತಲೂ ಉತ್ತಮವಾದದ್ದು. ಮೊದಲು ಅದನ್ನು ಕೊಡು ದೇವ. ವಿದುರ, ಏನೆಂದು ಹೇಳಲಿ? ಇದ್ದ ಹಾಲನ್ನೆಲ್ಲ ನಿನಗೆ ಅರ್ಪಿಸಿ ನಾನೇ ಕುಡಿದು ಬಿಟ್ಟೆನಲ್ಲ. ವಿದುರ, ನನಗೆ ಅರ್ಪಿಸಿದ ಮೇಲೆ ಸ್ವಲ್ಪವಾದರೂ ಉಳಿದಿರಬೇಕಲ್ಲವೇ? ಹೋಗಿ ನೋಡು ವಿದುರ. ದೇವ, ಆಗಬಹುದು. ವಿದುರ, ಪರಮಾತ್ಮ, ನೋಡಿದೀಯಾ? ಮನೆಯಲ್ಲೇ ಭಕ್ತಿ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಹಾಲು ಇದ್ದರೂ ಇಲ್ಲ ಇಲ್ಲ ಎಂದು ಹೇಳಿವೆಲ್ಲ ವಿದುರ. ಪರಮಾತ್ಮ, ವಿದುರ, ಪರಮಾತ್ಮ, ಅದೋ ನೋಡು. ಪರಮಾತ್ಮ, ಧನ್ಯನಾದೆ ಪ್ರಭು, ಧನ್ಯನಾದೆ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಏನು ಹೇಳಲಿ, ಹೇಗೆ ತಿಳಿಯಲಿ ನಿನ್ನ ಮಹಿಮೆಯನ್ನು? ಪರಮಾತ್ಮ, ವಿದುರ, ನಿನ್ನಯ ಮಹಿಮೆಯ ನಾ ಕಂಡೆ ದೇವ, ಸನ್ನುತ ಮಹಿಮೆಯ ಪಾಲನೆ. ಪರಮಾತ್ಮ, ವಿದುರ, ನಿನ್ನಯ ಮಹಿಮೆಯ ನಾ ಕಂಡೆ ದೇವ, ಸನ್ನುತ ಮಹಿಮೆಯ ಪಾಲನೆ. ಪರಮಾತ್ಮ, ವಿದುರ, ನೀನೆ ತಂದೆಯೋ ನೀನೆ ಬಂಧುವೋ. ಪರಮಾತ್ಮ, ವಿದುರ, ನೀನೆ ತಂದೆಯೋ ನೀನೆ ಬಂಧುವೋ, ನೀನೆ ಸಕಲವೋ ಮೋಕ್ಷದಾರನೆ. ನೀನೆ ಸಕಲವೋ ಮೋಕ್ಷದಾರನೆ. ನಿನ್ನಯ ಮಹಿಮೆಯ ನಾ ಕಂಡೆ ದೇವ, ಸನ್ನುತ ಮಹಿಮೆಯ ಪಾಲನೆ ಪಾಲನೆ ಪಾಲನೆ. ಪರಮಾತ್ಮ, ವಿದುರ, ನೀನು ಈ ರೀತಿಯಾಗಿ ದೂತವೇಷವನ್ನು ಧರಿಸಿ ಬಂದಿರಲು ಕಾರಣವೇನು? ವಿದುರ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಪರಮಾತ್ಮ, ನಿನ್ನನ್ನೇ ಚೆಚ್ಚುಗಳಂತೆ ನಂಬಿರುವ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವುದೇನೋ ಶ್ಲಾಘನೀಯವಾದದ್ದೇ. ಆದರೆ ಅವರನ್ನು ಕೊನೆಯವರೆಗೂ ಕೈ ಬಿಡದೆ ಕಾಪಾಡುವ ಭಾರವು ನಿನ್ನದಾಗಿರುವುದು ದೇವ. ವಿದುರ, ಪರಮಾತ್ಮ, ನ್ಯಾಯವಾಗಿ ಆ ದುರ್ಯೋಧನರು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ. ಧರ್ಮವ ಅದಗೆಡಿಸುವವರನು ತದೆ ಬಡಿಯದೆನ ಬಿಡಲಾರೆ
ಸೋತರು ಸ್ವಧರ್ಮದೊಳಿಹರು. ವಿದ್ರ ಪರಮಾತ್ಮ ಕೃಪೆಯ ಸೋತರು ಸ್ವಧರ್ಮದೊಳಿಹರು. ಅತಿವೇತೆ ಇಂದ್ಯರು ಕುರುನಂದನರು. ವಿದ್ರ ಪರಮಾತ್ಮ ಅತಿವೇತೆ ಇಂದಿಹಾರು ಕುರುನಂದನರು. ಸತ್ಯವಂತರಿಗೆ ಜಯವಲ್ಲವೇ ಕೇಳ್. ವಿದ್ರ ಪರಮಾತ್ಮ ಸತ್ಯವಂತರಿಗೆ ಜಯವಲ್ಲವೇ ಕೇಳ್. ಕುಟಿಲ ಮತಿಗಳಿಗೆ ಶುಭ ಬಹುದೇ ಬಿಡಲಾರೆ ಕೇಳು ವಿದುರ. ಧರ್ಮವ ಅದಗೆಡಿಸುವವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ನಾನೆಂದು ಬಲು ದರ್ಪದೆನ್ನೆರವ ಕುರುಕುಲವನ್ನು ದರುಳಿಸುವುದೇ. ಪರಮಾತ್ಮ ನಾನೆಂದು ಬಲು ದರ್ಪದೆನ್ನೆರವ ಕುರುಕುಲವನ್ನು ದರುಳಿಸುವುದೇ. ಕಡಲ ಕೇಸರಿಯ ಒಡಲ ಜಂಬೂತ ಕದನದಲ್ಲಿ ಜಯ ಪಡೆಯುವುದೇ. ಪರಮಾತ್ಮ ಕಡಲ ಕೇಸರಿಯ ಒಡಲ ಜಂಬೂತ ಕದನದಲ್ಲಿ ಜಯ ಪಡೆಯುವುದೇ. ಉಳಿಯುವರೇ ಕೌರವರು. ಪರಮಾತ್ಮ ಉಳಿಯುವರೇ ಕೌರವರು. ಮದಾಂಧವರ ದಸ್ಮವಗೈಯುಧ ಯುಧಿಷ್ಠರಿಗೆ ಜಯವು ಶಿರಮಗೊಳಿಸದೆನ ಬಿಡಲಾರೆ ಕೇಳುವೆ ದೊರ. ಧರ್ಮವ ಅದಗಿಡಿಸುವವರನ್ನು ತದೆ ಬಡಿಯದೆನ ಬಿಡಲಾರೆ ಕೇಳುವೆ ದೊರ. ವಿದ್ರ ಪರಮಾತ್ಮ ನಾನೀಗಲೇ ನನ್ನ ಸೋದರತ್ಯಾದ ಕುಂತಿದೇವಿಗೆ ಒಂದು ಅತ್ಯಂತ ಏಕಾಂತವಾದ ವಿಚಾರವನ್ನು ತಿಳಿಸಿ ನಂತರ ದುರ್ಯೋಧನ ಸಭೆಗೆ ತೆರಳುವೆನು. ನಿನ್ನಲ್ಲಿರುವ ಸರ್ವೋತ್ತಮ ಬಿಲ್ಲನ್ನು ತೆಗೆದುಕೊಂಡು ನೀನು ಸಹ ಅಲ್ಲಿಗೆ ಬರುವನಾಗು. ಅಲ್ಲಿ ಹಿಂದೆಂದೂ ಕಂಡರಿಯದ ಒಂದು ವಿಚಿತ್ರವೂ ನಡೆಯುವುದು. ನೀನು ಸಹ ನೋಡುವಿಯಂತೆ. ವಿದುರ ಪರಮಾತ್ಮ ನಾನು ಬಂದು ಬಹಳ ಹೊತ್ತಾಯಿತು. ನಾನಿನ್ನು ಹೋಗಿ ಬರಲೇ? ಪರಮಾತ್ಮ ಜಯ ಕೃಷ್ಣ ಮುಕುಂದ ಮುರಾರಿ ಗೋಪಾ ಜಯ ಕೃಷ್ಣ ಮುಕುಂದ ಮುರಾರಿ ಗೋಪಾಲ ಬಾಲ. ಜಯ ಕೃಷ್ಣ ಮುಕುಂದ ಮುರಾರಿ. ಪರಮಾತ್ಮ ವಿದುರ ಕಾಳಿಯ ಮಾರ್ದನ ಕಂಸಯ ಸೋದ. ಪರಮಾತ್ಮ ಕಾಳಿಯ ಮಾರ್ದನ ಕಂಸಯ ಸೋದ. ಕನಕಾಂಬರದಾರೆ ಮುರಾರೆ. ಜಯ ಕೃಷ್ಣ ಮುಕುಂದ ಮುರಾರೆ ಗೋಪಾಲ ಬಾಲ. ಜಯ ಕೃಷ್ಣ ಮುಕುಂದ ಮುರಾರೆ. ಪರಮಾತ್ಮ ವಿದುರ ಕುಟಿಲ ಕುಂತಳ ಕುವಲಯ ದಳ ನೀಲ. ಪರಮಾತ್ಮ ಕುಟಿಲ ಕುಂತಳ ಕುವಲಯ ದಳ ನೀಲ. ಗೋಡಿ ಜನ ಮನ ಮೋಹನ ದೇವ. ಗೋಡಿ ಜನ ಮನ ಮೋಹನ ದೇವ. ಜಯ ಕೃಷ್ಣ ಮುಕುಂದ ಮುರಾರಿ ಗೋಪಾಲ ಬಾಲ. ಜಯ ಕೃಷ್ಣ ಮುಕುಂದ ಮುರಾರಿ. ಪರಮಾತ್ಮ ವಿದುರ ಭಕ್ತರಾದ ಪಾಂಡವರಿಗಾಗಿ ನೀನು ದೂತವೇಷವನ್ನು ಧರಿಸಿದೆಯಾ? ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆಯಾ? ಅನಂತ ಸ್ವರೂಪನಾದ ನಿನ್ನ ಮಹಿಮೆಯನ್ನು ಆ ಮಹಾತಾಯಿ ಯಶೋದೆಗೊಬ್ಬಳಿಗಲ್ಲದೆ ಮತ್ಯಾರಿಗೂ ತಿಳಿಯದು ದೇವಾ, ಮತ್ಯಾರಿಗೂ ತಿಳಿಯದು. ಪರಮಾತ್ಮ ವಿದುರ ಎನ್ನ ಸಿರಿಯ ಎನ್ನ ದೊರೆಯ
ಎನ್ನ ಪುಣ್ಯದ ಭಾಗ್ಯ ನಿಧಿಯೇ ಪರಮಾತ್ಮ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಪುಣ್ಯದ ಭಾಗ್ಯ ನಿಧಿಯೇ ಆಯಾ ಮಾಯಾ ಆಯಾ ಮಾಯಾ ಕಿಲೋದಾರ ಪರಮಾತ್ಮ ಆಯಾ ಮಾಯಾ ಕಿಲೋದಾರ ಆಪತ್ ಬಾಂಧವ ನೀನೇ ದೇವ ಆಪತ್ ಬಾಂಧವ ನೀನೇ ದೇವ ಪರಮಾತ್ಮ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಪುಣ್ಯದ ಭಾಗ್ಯ ನಿಧಿಯೇ ಪರಮಾತ್ಮ ಸುರನರ ಸೇವಿತ ಲೋಕೈಕನಾಥ ಮುನಿ ಜನ ವಂದಿತ ಮಂಗಳದಾತ ಪರಮಾತ್ಮ ಸುರನರ ಸೇವಿತ ಲೋಕೈಕನಾಥ ಮುನಿ ಜನ ವಂದಿತ ಮಂಗಳದಾತ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಪುಣ್ಯದ ಭಾಗ್ಯ ನಿಧಿಯೇ ಪರಮಾತ್ಮ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಪುಣ್ಯದ ಭಾಗ್ಯ ನಿಧಿಯೇ ಆಯಾ ಮಾಯಾ ಆಯಾ ಮಾಯಾ ಕಿಲೋದಾರ ಪರಮಾತ್ಮ ಆಯಾ ಮಾಯಾ ಕಿಲೋದಾರ ಆಪತ್ ಬಾಂಧವ ನೀನೇ ದೇವ ಆಪತ್ ಬಾಂಧವ ನೀನೇ ದೇವ ಎನ್ನ ಸಿರಿಯೇ ಎನ್ನ ದೊರೆಯೇ ಎನ್ನ ಪುಣ್ಯದ ಭಾಗ್ಯ ನಿಧಿಯೇ ಪರಮಾತ್ಮ ನಾನಿನ್ನು ಹೋಗಿ ಬರುತ್ತೇನೆ. ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ದಾರಿ ಉದ್ದು ಬಗ್ಗಿಸ್ತೀನಿ ಎಂಡ ಮುಟ್ಟಿದ ಮೈನ ಬ್ರಹ್ಮ ನಿನ್ಗೆ ದಾರಿ ಉದ್ದು ಬಗ್ಗಿಸ್ತೀನಿ ಎಂಡ ಮುಟ್ಟಿದ ಮೈನ ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ದಾರಿ ಉದ್ದು ಬಗ್ಗಿಸ್ತೀನಿ ಎಂಡ ಮುಟ್ಟಿದ ಮೈನ ನೊರೆ ನೊರೆಯಾಗಿ ಹುಕ್ಕುವಂತ ಹುಳಿಯ ಎಂಡವನ ಕುಡಿವೆ ನೊರೆ ನೊರೆಯಾಗಿ ಹುಕ್ಕುವಂತ ಹುಳಿಯ ಎಂಡವನ ಕುಡಿವೆ ನೊರೆ ನೊರೆಯಾಗಿ ಹುಕ್ಕುವಂತ ಹುಳಿಯ ಎಂಡನ ಕುಡಿವೆ ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ದಾರಿ ಉದ್ದು ಬಗ್ಗಿಸಿ ಎಂಡ ಮುಟ್ಟಿದ ಮೈನ ದಾರಿ ಉದ್ದು ಬಗ್ಗಿಸ್ತೀನಿ ಎಂಡ ಮುಟ್ಟಿದ ಸಾಬಸ್ರ ಏನಪ್ಪ ಇದ್ರ ಲೀಲೆ ಕುಣಿಸ್ತದೆ ಕೂಡಿಸ್ತದೆ ಭೂಮಿನೇ ತಲೆ ತಿರುಗಿಬಿಡ್ತದೆ ಏನ್ ಮಾಡ್ಲಿ ನಮ್ಮ ಬಸ್ವಿ ಮನೆ ಎಲ್ಲಿಗೆ ಬಂದಿದ್ನ ನಮ್ಮ ಮನೆ ವಟಾರಕ್ಕೆ ಬಂದಿದ್ದೀನಿ ಲೇ ಬಸ್ವೆ ಎಲ್ಲಿಗೆ ಹೋದ್ಲು ನಮ್ಮ ಮೇಷ್ಟ್ರು ತಕ್ಕೇನಾರ ಹೋದ್ಲಾ ಮೇಷ್ಟ್ರ ಮೀಸೆ ತಿರುಗಿಸ್ಬೇಡಿ ನಮ್ಮ ಬಸ್ವಿ ಏನಾರ ಬಂದ್ಲಾ ಬಂದಿದ್ಲು ಕೇಳಿದ್ಲು ಪುನಃ ಇದಕ್ಕೆ ಹೋದ್ಲಲ್ಲ ಹೌದಾ ನಿಮ್ಮ ಹತ್ರಕ್ಕೆ ಕರೆಕ್ಟಾಗಿ ಹೇಳ್ರಿ
ಆಮೇಲೆ ತಲೆಯಲ್ಲಿ ಕೂದ್ಲಿಲ್ಲ ನೋಡಿ. ಕರೆಕ್ಟಾಗಿ ಬಂದಿದ್ದು. ಹೌದಾ? ನಮ್ಮ ತಬಲು ಮೇಡ್ಸಕ್ಕೆ ಏನಾರ ಹೋಗಿದ್ದಾಳೆ ಏನೇ ಗುರುಗಳೇ? ಬರ್ಲಿಲ್ವಾ? ನನ್ನ ಬೆಡ್ರೂಮ್ ಮೇಲಾರ ಮಲಗಿದ್ದಾಳೆ ಏನೋ. ಬಸ್ವೆ ಬಸ್ವೆ ಅಯ್ಯೋ 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 ನೀನು ಬಾಯಿ ಮಣ್ಣ ಹಾಕೋಗ ಬರ್ಬಾರ್ ಬಂದ್ ಹೋಗ ನಿಮ್ಗೆ ಅಪ್ಪ ಚಾಪಿಸ್ಕೊಂಡು ಹೋಗ. ಒಂದೇ ಸಮನೆ ಬಸ್ವಿ 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 ಅಂತ ಬಡ್ಕೊತಾ ಇದೆಯಲ್ಲ ಅದೇನ್ ಬಗಳು? ಯಾಕೇನು ಜನಗಳು ಏನ್ ಅನ್ಕೊಳ್ಳ? ಏನಾದ್ರು ಅನ್ಕೊಳ್ಳಿ ಬಿಡು. ನೀನ್ ಮನೆಗ್ ಬಂದು ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತು ದೇವಿ? 1 ವಾರ ಆಯ್ತಲ್ಲ. ಹೆಂಡ್ತಿ ಅವಳೆ, ಮಕ್ಳು ಮಾಡ್ಬೇಕನ್ನೋ ಸ್ವಲ್ಪನಾದ್ರು ಜ್ಞಾನ ಇದೆಯಾ ನಿನಗೆ? ನಿನ್ಗೆ ಬೇಕಿತ್ತ? ಅಲ್ಲ ಕಣೆ, ಬೇಕಿತ್ತ ನಿನ್ಗೆ? ಎಷ್ಟ್ ಜನ ನೋಡ್ತಾವ್ ನೋಡೆ. ಬೆಳಗ್ಗೆ ನನ್ನ ನಾಟ್ಯ ಮಾನ ಮರಿದು ಏನಾಗ್ಬಾರ್ದು. ನೋಡ್ಲಿ ಬಿಡು, ಗೊತ್ತಾಗ್ಲಿ. ನಿನ್ಗೇನು ಮಂಡಿಕ್ ಗೋಡೆ ಐತಿ, ತೇರಿನ ದೊಡ್ಡಲ್ಲಿ ನನಗೊತ್ತು. ಆ ಎಲ್ಲೋಗಿದ್ದೆ? ಇದು ಎಲ್ಲೋಗಿದ್ದೆ ಬಸ್ವೆ? ಎಲ್ಲೋಗಿದೆ ಬಸ್ವಿ ಎಲ್ಲೋಗಿದೆ? ಎಲ್ಲೋಗಿದೆ ಬಸ್ವಿ ಎಲ್ಲೋಗಿದೆ? ಒತ್ತಾರೆ ಹೋಗೋಳು ಒತ್ತಾರೆ ಹೋಗೋಳು ಒತ್ತಾರೆ ಹೋಗೋಳು. ಇಲ್ತಿನ್ಕ ಎಲ್ಲೋಗಿದೆ ಎಲ್ಲೋಗಿದೆ ಬಸ್ವಿ ಎಲ್ಲೋಗಿದೆ? ಎಲ್ಲೋಗಿದೆ ಬಸ್ವಿ ಎಲ್ಲೋಗಿದೆ? ಒತ್ತಾರೆ ಹೋಗೋಳು ಇಲ್ತನ್ಕ ಎಲ್ಲೋಗಿದೆ? ಒತ್ತಾರೆ ಹೋಗೋಳು ಇಲ್ತನ್ಕ ಎಲ್ಲೋಗಿದೆ? ಇತ್ತು ಮಕ್ಕಳು ಹಾಕಿತ್ತು ಇತ್ತು ಮಕ್ಕಳು ಹಾಕಿತ್ತು ಇತ್ತು ಮಕ್ಕಳು ಹಾಕಿತ್ತು ಮುಂದೆ ಮಕ್ಕಳು ತೆಗ್ದಿತ್ತು. ಇತ್ತು ಮಕ್ಕಳು ಹಾಕಿತ್ತು ಮುಂದೆ ಮಕ್ಕಳು ತೆಗ್ದಿತ್ತು. ಎಲ್ಲೋಗಿದೆ ಬಸ್ವಿ ಎಲ್ಲೋಗಿದೆ? ಎಲ್ಲೋಗಿದೆ ಬಸ್ವಿ ಎಲ್ಲೋಗಿದೆ? ಇಷ್ಟು ಕೇಳಕ್ ಇಷ್ಟೊಂದು ಕುಡಿಬೇಕಿತ್ತ ನೀನು? ಏನ್ ಮಾಡ್ಲಿ ಚಿನ್ನ? ಹಾ. ಓದಾಗಿಂದ ಕೆಲ್ಸನೇ ಇಲ್ಲ. ಹಾ. ನಾನ್ ಏನ್ ಮಾಡ್ಲಿ? ನಾನು ಎಲ್ಲೋದ್ರು ಎಲ್ಲಿ ಬದ್ರು ಎಲ್ಲೋದೆ ಹುಡ್ಕದೆ ನಿನ್ ಕೆಲ್ಸ. ಇನ್ನೇನ್ ಮಾಡಿ ಹೆಂಗ್ಸ್ರು ಬುದ್ಧಿ ಅದೇ ಅಲ್ವೇನೆ? ಹೇಳಲೇಬೇಕಾ? ಹಾ? ನಾನು ಎಲ್ಲೋಗಿದೆ ಅಂತ ಹೇಳಲೇಬೇಕಾ? ಹೇಳು. ಹೇಳಲೇಬೇಕಾ? ಹೇಳ್ಬೇಕು. ನಿನ್ ಕೈಲಂತೂ ಆಗಲ್ಲ, ನನ್ಗೆ ಯಾಕೆ? ಗೊತ್ತಾಗೋಯ್ತು. ಅದಕ್ಕೆ ಆ ದೇವರಲ್ಲಿ ಮಕ್ಳು ಬೇಡ್ಕೊ ಬರುಮ್ಮ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲಿಗೆ ಹೋಗಿದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರ ಮಕ್ಳು ವರ ಕೊಡ್ತು. ಹೌದು. ನಿನ್ ಕೈಲಿ ಹಾಕಿಲ್ವಲ್ಲ, ಏನ್ ಮಾಡ್ಲಿ? ಅಲ್ಲ ಕಣೆ, ಆ? ಅಲ್ಲ ಕಣೆಲೇ. ಆ. ನೀನು ಮಂಡಿದಲ್ಲಿ ಹೋಗಿ ಮಲಿಕೋ, ನಾನ್ ತೇರ್ ನೋಡಿ ಮಲಿಕೊಂಡ್ರೆ ಮಕ್ಕಳಾಗೋದ್ರೆ ಆದವೇನಪ್ಪ. ಇಲ್ಲಿ ಕುಂತಿರೋ ಜನಗಳು ಏನ್ ಅನ್ಕೊಳ್ಳಲ್ರು? ಯಾಕೆ ಹೆಣ್ಮಕ್ಳುಗಳ ತವ್ರ ಮನೆಗೆ ಹೋದ್ರೆ ಅಲ್ಲ ಹೋಗಿ ಮಕ್ಳು ಆಗಕ್ಕಿಲ್ವಾ? ನಿನ್ ಕೈಲಿ ಆಗಕ್ಕಿಲ್ಲ ಅಂತ ಬೊಗಳು. ಸುಮ್ನೆ ಯಾಕೆ ಮಾತ್ಗೂ ಜಂಬ ಕೋಚ್ಕೋತೀಯ? ಅಲ್ಲ, ಇಷ್ಟಪ್ಪ ಮಕ್ಕದ ಮೇಲೆ ಮೀಸೆ ಬಿಟ್ಕೊಂಡಿದ್ಯಾ, ನಿನ್ ಕೈಲಿ ಏನಾದದು ಅಂತ? ಏನೂ ಹಾಕಿಲ್ಲ. ಒಲೆ ಉರಿ ಹಾಕುಮ ಅಂದ್ರೆ 1 ಕಡ್ಡಿ ಸೌದೆ ತಂದಿದ್ಯಾ, ಅಡ್ಗೆ ಮಾಡುಮ ಅಂದ್ರೆ 2 ಕಾಳು ಅಕ್ಕಿ ತಂದಿದ್ಯಾ. ನಿನ್ ಹೋಗಿದ್ದಾಗ ಏನೂ ಆಗಕ್ಕಿಲ್ಲ. ಹೀಗಿರ್ಬೇಕಾದ್ರೆ ಇದಕ್ಕೇನ್ ಮಾಡ್ಲಿ? ಅಲ್ಲ ಕಣೆ, ಅಲ್ಲ ಕಣೆ ಚಿನ್ನ, ಹೇಳು. ನನ್ನ ಮೀಸೆ ಮೇಲೆ ಯಾಕೆ ನಿನಗೆ ಕಣ್ಣು? ಇಷ್ಟಪ್ಪ ಮೀಸೆ ಬರೇ ಬಿಟ್ಕೊಂಡಿದ್ದೆ, ಇನ್ನೇನ್ ಕೇಮೆ ನಿನ್ಗೆ? ಹೇಳು. 10 ವರ್ಷ ಬೆಳಗ್ಲೆ, 10 ವರ್ಷ ಮಳೆವಾಗ್ಲೆ, ಒಬ್ರ ಹಾಕ್ತೀನಿ ಬೇಸ್ತೀನಿ ಕಣೆ ಮೀಸೆನ ಚಿನ್ನ. ಹೌದೌದು, ನಮ್ಮವನ್ಗಂತೂ ಬುದ್ಧಿ ಇಲ್ಲ. ನಿನ್ ಮೀಸೆ ನೋಡ್ ಕಟ್ಬಿಟ್ಲು ನನಗೆ. ಏನ್ ತಾನೇ ಮಾಡೋನು, ನಿನ್ ಕೈಲಿ ಏನೂ ಹಾಕಿಲ್ಲ. ನಮ್ಮವನ್ಗೆ ಏನ್ ಗೊತ್ತು? ಅದಕ್ಕೇನೆ ನಿನ್ ಸಾವಾಸನೆ ಬೇಡ ಅಂತ ಇಲ್ಲೇ ಯಾರು ನೋಡ್ಕೊಂಡು ಅಲ್ಲ ಕಣೆ, ನಾನ್ ನಿನ್ ನೋಡ್ ಬಂದೆ ಅಂತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಟಿಪ್ ಟಾಪ್ ಚಸ್ಟಿ ಕುಡ್ಸ್ಕೊ ಬಂದ್ಬಿಟ್ಟೆ ಅಂದ್ಬಿಟ್ಟು ಕಣ್ಣು ನೋಡ್ಬಿಟ್ಟು ಒಪ್ಕೊಂಡವಳು ನೀನೇನೆ. ಇವಾಗ ನಮ್ಮ ಅವನ್ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಇದೆಯಲ್ಲ, ನಿಮ್ಮ ಅವನ್ ಕರಿ ಬರ್ತೀನಿ. ನಮ್ಮ ಅವನ್ ಸುದ್ದಿಗೆ ಯಾಕೆ ಬಿಡು, ನಮ್ಮ ಅವನ್ ಸುದ್ದಿನ ನೋಡು. ನಂಗ್ ನಿನ್ ಸಾವಾಸನು ಬೇಡ, ನೀನು ಬೇಡ. ಯಾರನ್ನಾರು ನೋಡಿ ಎದ್ದು ಬಿಡುಮ ಅಂತ ನೋಡ್ತಾ ಇದ್ದೀನಿ. ಯಾಕೋ ಸುಮಾರ ಮೇಷ್ಟ್ರೆ ಕಾಣ್ತಾರೆ, ಮೇಷ್ಟ್ರ ಜೊತೆ. ಅಯ್ಯೋ 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 ರಾಮ, ಮೇಷ್ಟ್ರು ಸರಿ ಇಲ್ಲ ಕಣೆ. ಹೌದಾ? ಬಾಲ ರಸಿಕರು.
ಹೋಗ್ತೀಯ ರಸಿಕರ ಹತ್ರಕ್ಕೆ? ಬೇಡ ಹಂಗ ನೀನೇ ಸರಿ ಹಾ ನನ್ಗೆ. ಬಾ. ನೋಡು ನಿನ್ ಕೈಲಿ ಮಕ್ಳು ಮಾಡಕ್ಕಂತೂ ಆಗಕ್ಕಿಲ್ಲ. ಹೋಗ್ಲಿ ಒಂದ್ ಹಾಡಾದ್ರೂ ಆಡು. ನೀನ್ ಆಡು. ನಾನೇ ಆಡ್ಬೇಕಾ? ಆಡು. ನಿನ್ ಕೈಲಿ ಆಗಕ್ಕಿಲ್ಲ. ನೀನ್ ಆಡು, ಆಮೇಲೆ ನಾನು ಆಡ್ತೀನಿ. ಕೇಳು ಕೇಳಲ್ಲ ಕೇಳು ಕೇಳೆಲ್ಲ ಬಸವ ನಂಜಾಡ ತನುವ ಕೇಳು ಕೇಳೆಲ್ಲ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಡ ತನುವ ಕೇಳು ಕೇಳೆಲ್ಲ ಬಸವ ಬಣ್ಣ ಕಟ್ಟಿದೆ. ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಒಬ್ಬನಿಗೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಒಬ್ಬನಿಗೆ ಸೀರೆನ ಬಿಚ್ಕೊಟ್ಟೆ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಣ ತನುವ ಕೇಳು ಕೇಳೆಲ್ಲ ಬಸವ ಯಾವನ್ನ ಕಟ್ಟಿದ್ದೆ, ಯಾವನ್ನ ಕಟ್ಟಿದ್ದೆ, ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕಟ್ಟಿದ್ದೆ, ಯಾವನ್ನ ಬಿಟ್ಟಿದ್ದೆ, ಯಾವನಿಗೆ ಸೀರೆಯನ್ನ ಬಿಚ್ಚಿಕೊಟ್ಟೆ ಬಸವೇ. ಆ, ಕೇಳು ಕೇಳಲ್ಲ ಬಸವಿ, ಕೇಳು ಕೇಳಲ್ಲ ಬಸವಿ. ಬಸವ ಹೇಳ್ತೀನಿ ಕೇಳು ಕಂಚಿನ್ಗೆ ಕಾಲ್ ಕೊಟ್ಟೆ ಕಂಚಿಗೆ ಕಾಲ್ ಕೊಟ್ಟೆ ಬಳೆಗಾರನ್ ಕೈ ಕೊಟ್ಟೆ ಕೇಳು ಹೇಳ್ತೀನಿ ಕಂಚಿನ್ಗೆ ಕಾಲ್ ಕೊಟ್ಟೆ ಬಳೆಗಾರನ್ ಕೈ ಕೊಟ್ಟೆ ಮಡಿವಾಳ ಮಾತನ್ಗೆ ಸೀರೆನ ಕೊಟ್ಟೆ ಕೇಳು ಕೇಳೆಲ್ಲ ಬಸವ ನಂಜಾಣ ಕೇಳು ಕೇಳಲ್ಲ ಬಸವಿ, ಕೇಳು ಕೇಳಲ್ಲ ಬಸವಿ. ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಬಸವ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕರ್ಕೊಂಡು ಒಳಗೋದೆ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಣ ತನುವ ಕೇಳು ಕೇಳೆಲ್ಲ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಣ ತನುವ ಕೇಳು ಕೇಳೆಲ್ಲ ಬಸವ ಯಾವನ್ನ ಕಟ್ಟಿದ್ದೆ, ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕಟ್ಟಿದ್ದೆ, ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಎಳ್ಕೊಂಡು ಒಳಗೋದೆ ಬಸವಿ. ಆ, ಕೇಳು ಕೇಳಲ್ಲ ಬಸವಿ ನಂಜಾಣ ತನುವ ಕೇಳು ಕೇಳಲ್ಲ ಬಸವಿ. ಬಸವ ಹೇಳ್ತೀನಿ ಕೇಳು ಹಸುವನ್ನು ಕಟ್ಟಿದೆ, ಕರುವನ್ನು ಬಿಟ್ಟಿದೆ, ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಬಸವ ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಹಾಲನ್ನ ಕರ್ಕೊಂಡು ಒಳಗೋದೆ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಣ ತನುವ ಕೇಳು ಕೇಳೆಲ್ಲ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಣ ಕೇಳು ಕೇಳಲ್ಲ ಬಸವಿ, ನನ್ ಕೇಳು ಕೇಳಲ್ಲ ಬಸವಿ, ನನ್ ಜಾಣ ತರುವ ಕೇಳು ಕೇಳಲ್ಲ ಬಸವಿ. ಒಬ್ಬನ್ನ ಹಾಕಿದೆ, ಒಬ್ಬನ್ನ. ಆಮೇಲೆ ಬಸವ ಹೇಳ್ತೀನಿ ಕೇಳು ಹೇಳು. ಒಬ್ಬನ್ನ ಮಲಗಿಸಿದ್ದೆ ಒಬ್ಬನ್ನ ಇಟ್ಟಿದ್ದೆ ಒಬ್ಬನ್ನ ಹಾಕಿದೆ, ಒಬ್ಬನ್ನ ಬಿಟ್ಟಿದೆ. ಒಬ್ಬನ್ನ ಮಲಗಿಸಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಎಳ್ಕೊಂಡು ಮಲ್ಕೊಂಡೆ ಬಸವ ಕೇಳು ಕೇಳೆಲ್ಲ ಬಸವ ನಂಜಾಣ ತನುವ ಕೇಳು ಕೇಳೆಲ್ಲ ಬಸವ ನಂಜಾಣ ತನುವ ಕೇಳು ಕೇಳೆಲ್ಲ ಬಸವ ಯಾವನ್ನ ಆಸಿದ್ದೆ, ಯಾವನ್ನ
ಯಾವನ್ನ ಹಾಸಿದ್ದೆ ಯಾವನ್ನ ಹೊದ್ದಿದ್ದೆ ಯಾವನ್ನ ಹೇಳ್ಕೊಂಡು ಮಲಗಿದ್ದೆ ಬಸವಿ ಕೇಳೋ ಕೇಳಲ್ಲ ಬಸವಿ ಕೇಳೋ ಕೇಳಲ್ಲ ಬಸವಿ ಹಂಗಲ್ಲ ಆಸ್ಪೇನ ಆಸಿದ್ದೆ ಕಂಬ್ಳಿನ ಇಟ್ಟಿದ್ದೆ ಎಲ್ಲಾಗಿದೆ ಮನೇಲಿ ಆಸ್ಪೇನ ಆಸಿದ್ದೆ ದಿಂಬನ್ನ ಇಟ್ಟಿದ್ದೆ ಕಂಬ್ಳಿನ ಒತ್ಕೊಂಡು ಮಲ್ಕೊಂಡೆ ಬಸವ ಕೇಳು ಕೇಳು ಬಸವ ಕೇಳೋ ಕೇಳಲ್ಲ ಬಸವಿ ಕೇಳೋ ಕೇಳಲ್ಲ ಬಸವಿ ನನ್ ಜಾಣತನ ಕೇಳೋ ಕೇಳಲ್ಲ ಬಸವಿ ಗೊತ್ತಾಯ್ತಾ ಈಗ್ಲಾದ್ರೂ ಗೊತ್ತಾಯ್ತು ನಾನೇನು ಅಂತ ಗೊತ್ತಾಯ್ತು ಇರ್ಲಿ ಆ, ಇವ್ರು ಯಾರು ಗೊತ್ತಾ ಯಾರು ನಮ್ಮ ಅಣ್ಣ ನಿಮ್ಮ ಅಣ್ಣನೇ ಹ್ಮ್ ಇವ್ರ ಅಣ್ಣನ ನೀವು ಅಣ್ಣನ ನೀವು ಎಷ್ಟೊತ್ತು ಹೇಳಿ ನಾನು ಹೇಳ್ತಲ್ವ ಇಲ್ಲಿ ನಾಚಿಕೆ ಪಡ್ತಾವ್ರಲ್ಲ ಅವ್ರೇನೆ ಹಂಗೆ ಅವರು ಹೌದಾ ಚನ್ನಪಟ್ಟಣದಲ್ಲಿ ಕ್ಯಾಸಿಯರ್ ರಂಗಣ್ಣ ಅಂದ್ರೆ ಹೆಸರು ವಾಸ್ಕೆ ಓ ಇವ್ರೇನ ಅವರು ಅಣ್ಣ ಅಂದಲ್ಲಿ ಅಯ್ಯ ನೋಡ್ದಂಗ್ ನೆನ್ಪಿತ್ತು ಅದಕ್ಕೆ ಎಷ್ಟ್ ಜನ ನೋಡಿ ಅಣ್ಣ ಅಣ್ಣ ಹೆಂಗ ಮಾಮ ಅಂದಿವಲ್ಲ ಬಿಡು ಏ ಅಣ್ಣ ಅಣ್ಣ ಶಾಂತ ಪಾಪ ಬಾ 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 ಸುಸ್ತಾಗ್ಬಿಟ್ಟಿದ್ಯಾ ಏ. ಆ? ನಮ್ ರಂಗಣ್ಣರು ಆ. ನನಗೂ ನಿನಗೂ ಯಾವಣ್ಣವ್ರು ರಂಗಣ್ಣ ಆ ನನಗೂ ನಿನ್ಗೂ ಆ. ಡುವೆಟ್ ಸಾಂಗ್ ಹಾಕಿರಂತೆ ಇಬ್ರು ಒಟ್ಟಿ ಡುವೆಟ್ ಆಡೋಣ ಬಾ ನಾನು ಆಡ್ತೀನಿ ನೀನ್ ಕುಣಿ ಆ. ಬಾ ನೀನು ಕುಣಿಬೇಕು ಇಬ್ರುವೆ ಆಯ್ತು ದುಂಡು ಮುಖದ ಗಂಡೆ ನಿನ್ನ ಕಂಡು ನಾನು ಮನಸೋತೆ ಬಸ್ವಾ ದುಂಡು ಮುಖದ ಗಂಡೆ ನಿನ್ನ ಕಂಡು ನಾನು ಮನಸೋತೆ ಎಂದೆಂದು ಮಾಸದಂತ ಮೋಡಿ ಮಾಡಿದೆ ನೀನು ಎಂದೆಂದು ಮಾಸದಂತ ಮೋಡಿ ಮಾಡಿದೆ ಬಾರ ಹಾರಾಡುವ ಆರಿ ಕುಣಿದಾಡುವ ಆಡಿ ಕುಣಿದಾಡುವ ಬಾರ ಹಾರಾಡುವ ಆಡಿ ಕುಣಿದಾಡುವ ನೀನ್ ಆಡ್ದಲ್ಲಿ ಆಡ್ನ ನಮ್ ರಂಗಣ್ಣ ಹಾಡು ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದು ಹೌದಾ ಮಾಡೋದೇನು ಹಾಕಿ ಗುರುಗಳೇ ಒಂದು ಡ್ಯಾನ್ಸ್ ಮಾಡಿ ರಮಣಿ
ಏಕೆ ಶಕುನಿ ಮೌನವಾಗಿ ನಿಂತೆ? ಏಕೆ? ಅಂದು ನಿನ್ನ ಸಹೋದರರಿಗೆ ಆ ದುರ್ಯೋಧನನ ವಂಶವನ್ನು ನಿರಂಶವಾಗಿ ಮಾಡುತ್ತೇನೆಂದು ನೀನು ಕೊಟ್ಟ ವಚನವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಸತ್ತು ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನೆಗೈಯುತ್ತಿರುವ ಕುರುಹುಗಳೇ ಸದ್ದು. ಏನಿ ಬಗೆಯ ಕುಹಾಕಂಟಕದ ಕರ್ಕಸ ಕೇಕೆ, ಏನಿ ಪ್ರಳಯ ಬಿಜೋಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಗಕ ಕುಸ್ತಿ ಕಲೆಯ ಪ್ರವೀಣ, ಮಾತ್ಸಲ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ? ಆ ದುರ್ನಿತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಾಪರಾಧಿಗಳ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿಟ್ಟು ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆ ನಡುಗುವುದು, ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಅಂದು ನನ್ನ ಸಹೋದರರಿಗೆ ದಿನಕ್ಕೆ 1 ಇಡಿ ಅನ್ನ, 1 ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಆ 1 ಇಡಿ ಅನ್ನ, 1 ಒಳಲೆ ನೀರನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ್ಯ ದೃಶ್ಯವು ನನ್ನ ಕೃತಿ ಪಟಲದಿಂದಳಿಯದೆ ಉಳಿದು ನಿರಂತರ ಬಡಜ್ವಾಲೆಯಲ್ಲಿ ನೊಂದು ಬೆಂದು ತೃಷನಾಗಿದ್ದೇನೆ. ಎಲವೋ ಕುರುಡನ ಮಗನೇ ಕೇಳು, ನನ್ನೀ ದೇಹವನ್ನು ಹಣುವಾಗಿ ಕತ್ತರಿಸಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತವೆಂಬ ಮಾತ್ಸಲ್ಯದ ಮಾತಾಗಿಯೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳೇ ನನಗಿಲ್ಲ ದುರ್ಯೋಧನ. ಮತ್ಯಾವ ಆಸೆ ಆಕಾಂಕ್ಷೆಗಳೇ ನನಗಿಲ್ಲ. ದುಷ್ಟ ದುರ್ವಿಧಿಯ ಹಟ್ಟಾಸದಿಂದ ಮೆರೆಯುತ್ತಿರುವ ದುಷ್ಟ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಮಸ್ತ ಸಮರ್ಥ ರಾಜರನ್ನೇ ಓಲೈಸಿಕೊಂಡು ಸಾಮ್ರಾಟ್ಯವನ್ನೇ ಮೆರೆಯಬಹುದಾಗಿತ್ತು. ಆದರೆ ಪಾಪಿ ದುರ್ಯೋಧನ, ನಿನ್ನಿಂದಲೇ ನನ್ನ ಆಸೆಗಳೆಲ್ಲ ಗಾಳಿ ಗೋಪರವಾದರು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮತ್ತೆ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾಡ್ನುಡಿಯಂತೆ ನಿನ್ನನ್ನಡಿಗಡಿಗೂ ಅಡ್ಡದಾರಿ ಎಳೆದು ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುವ ತನಕ ನನಗೆ ನೆಮ್ಮದಿ, ಶಾಂತಿ, ಸಮಾಧಾನವಿಲ್ಲ ದುರ್ಯೋಧನ, ಸಮಾಧಾನವಿಲ್ಲ.
ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ಒಂದೀಡಿ ಒಂದೀಡಿ ಅನ್ನಾವ 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 ಹಾಕಿದೆ 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 ಆ ಇಡೀ ಅನ್ನಾವ ಹಾಳಾಗಿ ತಿಂದಿದ್ದು ಆ ಇಡೀ ಅನ್ನಾವ ಹಾಳಾಗಿ ತಿಂದಿದ್ದು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ಒಂದೀಡಿ ಒಂದೀಡಿ ಅನ್ನಾವ 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 ಹಾಕಿದೆ 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 ಆ ಇಡೀ ಅನ್ನಾವ ಹಾಳಾಗಿ ತಿಂದಿದ್ದು ಆ ಇಡೀ ಅನ್ನಾವ ಹಾಳಾಗಿ ತಿಂದಿದ್ದು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ನೀನು ಮರ್ತ್ಯಲ್ಲೋ ದುರ್ಯೋಧನ ಸಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ತಿಳಿದಿರುವೆಯಾ ಮರುಳೇ? ಸಾ ಎಂದರೆ ಸದಜೀವಿಗಳಿಂದ ಕೂಡಿದ, ಹೂ ಎಂದರೆ ಕುರುವಂಶವನ್ನೇ, ನೀ ಎಂದರೆ ನಿರ್ಮೂಲ ಮಾಡುವುದೇ ಈ ಮೂರಕ್ಷರದ ಉದ್ದೇಶ. ಈ ಸಕುನಿಯನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆಯ ಬೆಪ್ಪೆ? ಇಲ್ಲ, ನಿನ್ನ ಮತ್ತು ನಿನ್ನ ಸೋದರರ ವಿನಾಶಕ್ಕೆ ಹೆಗಲೇರಿದ ಸನಿ, ಆ ಜನ್ಮ ಸನಿ. ಹಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿ ಹಳಬೇಡಿ. ದುರ್ಯೋಧನ 99 ಮಂದಿ ಸೋದರರಿಂದ ನಿಮ್ಮ ಸೋದರರ ಚಂಡರುಂಡಗಳಿಂದ ನರಕದಲ್ಲಿರುವ ನಿಮಗೆ ನಿರಂಜನ ಮಾಡಿಸುವೆನು. ನರಕದ ಭಯಾನಕ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಸಕುನಿಯಿಂದ ನಿಮಗಾಗುವ ಹಿಂಸೆಯು ಭಯಾನಕವೆನ್ನಬಹುದು. ಕುಲನಾಶ ಗೈದವನ ಕುಲನಾಶ ಮಾಡುವೆನು, ತಲಪಿಡಿದು ಬಲಿ ಕೊಡುವೆ, ಛಲಪಿಡಿದು ಬಲಿ ಕೊಡುವೆ ಕುರುಕುಲವನೆಲ್ಲ. ಕುಲನಾಶ ಗೈದವನ ಕುಲನಾಶ ಮಾಡುವೆನು, ಛಲಪಿಡಿದು ಬಲಿ ಕೊಡುವೆ, ಛಲಪಿಡಿದು ಬಲಿ ಕೊಡುವೆ ಕುರುಕುಲವನೆಲ್ಲ. ಮಾರಿ ಗೌತಣವನ್ನ ಮಾಡಿಸುವೆನು ಕುರುಕುಲವ, ಮಾರಿ ಗೌತಣವನ್ನ ಮಾಡಿಸುವೆನು ಕುರುಕುಲವ. 99 ಮಂದಿ 99 ಮಂದಿ ಎನ್ನ ಸಹೋದರರ ಒಂದಿಡಿ ಹಣ್ಣ
ಚಿನ್ನದಲ್ಲಿ ಕೊಂದಂತೆ ಕೊಲ್ಲಿಸುವೆನು ನಾ ದುರುಳ ದುರ್ಯೋಧನನ ಕುಲನಾಶ ಮಾಡುವೆನ ದುರುಳ ದುರ್ಯೋಧನನ ಕುಲನಾಶ ಮಾಡುವೆನ ಭೀಮಾನ ಗದೆಯಿಂದ ತೊಡೆಯನ್ನ ಮುರಿಸುವೆನ ಸಕೊನಿಯ ಸಾಸವ ತೋರಿಸುವೆನು ನಾ ನಾನು ಇಲ್ಲಿಯೇ ಇರುವೆ ದುರ್ಯೋಧನ. ನಾನು ಮಾಡಿದ್ದು ಸರಿಯಾ ಮಾವ? ಚಿಂತೆಯೇಕೆ ಕುರುರಾಜ? ಜಯದ್ರುತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಆಗಮಿಸುತ್ತಿರುವರು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ದುರ್ಯೋಧನನು ಅಸಹಾಯ ಸೂರನು, ತನ್ನ 2 ತೋಳುಗಳಿಂದಲೇ ಪಾಂಡವರನ್ನು ಜಯಿಸಬಲ್ಲನು. ಆದರೆ ದ್ವಾರಕೆಗೆ ಹೋಗಿದ್ದನು. ಕೃಷ್ಣನು ಇದ್ದವೋ ಅಧರ್ಮವೋ ಎಂದು ಎಷ್ಟು ವಿಧವಾಗಿ ಹೇಳಿದನು. ಆದರೆ ನಾನು ಆತನ ಮಾತನ್ನು ನಿರಾಕರಿಸಿದನು. ದುರ್ಯೋಧನ, ಆತನನ್ನು ಹೊಗಳಬೇಡ. ಆತ ಮೋಸಗಾರ, ತುಂಟ. ನನ್ನನ್ನು ಹೊಗಳು, ನಿನಗೆ ಮುಕ್ತಿ. ಅಜಿಯ ಬಲರೆ ಬಲ ಕೆಣಕಿದೆ, ಅಜಿಯ ಬಲರೆ ಬಲ ಕೆಣಕಿದೆ. ವಿಜಯದಾಸೆಯಿಂದಲೇ ಅಜಿಯ ಬಲರೆ ಬಲ ಕೆಣಕಿದೆ. ವಿಜಯದಾಸೆಯಿಂದಲೇ ಒದಗಿರುವ ಸಿರಿಯೊಳಗೆ ಜಯಿಸಿ ಬರುವೆ ಮುದದಲೇ. ಒದಗಿರುವ ಸಿರಿಯೊಳಗೆ ಜಯಿಸಿ ಬರುವೆ ಮುದದಲೇ. ಅಜಿಯ ಬಲರೆ ಬಲ ಕೆಣಕಿದೆ, ಅಜಿಯ ಬಲರೆ ಬಲ ಕೆಣಕಿದೆ. ವಿಜಯದಾಸೆಯಿಂದಲೇ ಒದಗಿರುವ ಸಿರಿಯೊಳಗೆ ಜಯಿಸಿ ಬರುವೆ ಮೊದಲೇ. ದುರ್ಯೋಧನ, ಅಗ್ರಜ, ಆ ಕಬಡ್ಡಿ ಕೃಷ್ಣನು ನಾಳೆ ಹಸ್ತಿನಾವತಿಗೆ ಬಂದಿರುವನು. ನಾಳೆ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ಮಾಡುವನಂತೆ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಸಹೋದರ ಅಗ್ರಜ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಗ್ರಹಿಸುವುದಿಲ್ಲ. ಆಗಲೇ ನೇರವಾಗಿ ನಮ್ಮ ಅರಮನೆಗೆ ಬಾರದೆ ಆ ದರಿದ್ರ ನೀಚ ವಿದುರನ ಮನೆಯಲ್ಲಿ ಇರುವನಂತೆ. ನಾಳೆ ನಮ್ಮ ಮಂದಿರಕ್ಕೆ ಇರುವಾಗ ಸತ್ಕಾರವಂತೆ ಸತ್ಕಾರ. ಇದು ನನಗೆಂದು ಒಪ್ಪದು. ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಹೊರಡು. ಆಗಬಹುದು. ಈಗ ಏನು ಮಾಡುವುದು ಸಕನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಮಾವ? ಭಾರತದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡುವರೆಂದು ಅವತರಿಸುವನೆಂದು ಹೇಳುತ್ತಿರುವುದು ಯಾರು? ಯಾರು ಆತನನ್ನು ಭಗವಂತನೆಂದು ನಂಬುತ್ತಾರೋ ಅವರನ್ನೇ ಅವನು ಸಂಹರಿಸುವನು. ಕೃಷ್ಣನಲ್ಲಿ ಜರಾಸಂಧ, ಶಿಶುಪಾಲ ನಿನಗೆ ಎಂತ ಆಪ್ತರಾಗಿದ್ದರು. ಅವರನ್ನು ಕಾರಣವಿಲ್ಲದೆ ಸಂಹರಿಸಿದನಲ್ಲ ದುರ್ಯೋಧನ. ಸರಿ, ಕೃಷ್ಣನಲ್ಲಿ ನಿನಗೆ ಏಕೆ ಇಷ್ಟೊಂದು ಕೋಪ ಸಕನಿ?
ಕೃಷ್ಣನು ಬಂದರೆ ಏನು ಉತ್ತರವನ್ನು ಕೊಡೋಣ ಶಕುನಿ? ಪಾಂಡವರು ರಾಜ್ಯವನ್ನು ಪಡೆಯಬೇಕಾದರೆ ಯುದ್ಧವನ್ನು ಮಾಡಿ ಪಡೆಯಲಿ, ಇಲ್ಲವಾದರೆ ಪುನಃ ಕಾಡಿಗೆ ಹೊರಟು ಹೋಗಲಿ. ಸರಿಯಾಗಿ ಹೇಳಿದ ಶಕುನಿ. ಪಾಂಡವರಿಗೆ ಯುದ್ಧವ ಹೊರತು ಸೂಜಿ ಮನೆ ಮುರಿಯುವಷ್ಟು ರಾಜ ಸ್ಥಳವನ್ನು ಕೊಡುವುದಿಲ್ಲ. ಇಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಜ್ಞೆಯನ್ನು ಮಾಡುತ್ತಿರುವ ಕೃಷ್ಣನನ್ನು ಹಿಡಿದು ಕಟ್ಟಬೇಕು. ನಾನು ಹೇಳುವೆನು, ಅದರಂತೆ ಮಾಡು ನೀನು. ನೀನು ಹೇಳಿದ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆಯ ಹೋಗೋಣ. ಆಗಬಹುದು. ದಗ ದಗ ನೆದ್ದಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು ಲೋಕ ಕರಾಳೆ. ದಗ ದಗ ನೆದ್ದಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು ಲೋಕ ಕರಾಳೆ. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳ್ಳ ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳ್ಳ ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳ್ಳ ಸಾವು. ದಗ ದಗ ನೆತ್ತಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು ಲೋಕ ಕರಾಳೆ. ಎಮ್ಮರವಾಯಿತು ಎನ್ನಯ ಸೇಡು, ಸ್ಮಶಾನವೆನುಪುದು ಕೌರವ ನಾಡು. ಎಮ್ಮರವಾಯಿತು ಎನ್ನಯ ಸೇಡು, ಸ್ಮಶಾನವೆನುಪುದು ಕೌರವ ನಾಡು. ದಗ ದಗ ನೆತ್ತಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು ಲೋಕ ಕರಾಳೆ. ದಗ ದಗ ನೆತ್ತಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು ಲೋಕ ಕರಾಳೆ. ದಗ ದಗ ನೆತ್ತಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು ಲೋಕ ಕರಾಳೆ. ದಗ ದಗ ನೆತ್ತಿದೆ ರೋಷ ಜ್ವಾಲೆ, ದಹಿಸುತ್ತಲಿಯುವುದು